ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಬಹುದಿನಗಳ ಕನಸಾದ ನೂತನ ಹೈಟೆಕ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಸೋಮವಾರ ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುಸಜ್ಜಿತ ನಿಲ್ದಾಣ ನಿರ್ಮಾಣವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ನಿಲ್ದಾಣವನ್ನು 2 ಪ್ರಮುಖ ವಿಭಾಗಗಳನ್ನಾಗಿ ವಿನ್ಯಾಸಗೊಳಿಸಲಾಗಿದೆ. ಗ್ರಾಮೀಣ ಭಾಗಗಳಿಗೆ ತೆರಳುವ ಬಸ್ಸುಗಳಿಗೆ ಒಂದು ವಿಭಾಗ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಬಸ್ಸುಗಳಿಗಾಗಿ ಪ್ರತ್ಯೇಕ ವಿಭಾಗ ಇರುತ್ತೆ. ಇದು ಅರಸೀಕೆರೆ ನಗರದ ಕೀರ್ತಿ ಹೆಚ್ಚಿಸುವ ಹೈಟೆಕ್ ನಿಲ್ದಾಣವಾಗಲಿದೆ ಎಂದಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡುತ್ತಾ ವಿರೋಧ ಪಕ್ಷಗಳ ವಿರುದ್ಧ ಶಾಸಕರು ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಕುಡಿಯುವ ನೀರು, ಎಂಜಿನಿಯರಿಂಗ್ ಕಾಲೇಜು, ಕ್ರೀಡಾಂಗಣದಂತಹ ಅಭಿವೃದ್ಧಿ ಕೆಲಸವನ್ನ ಜೆಡಿಎಸ್ ಹಾಗೂ ಬಿಜೆಪಿಯವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ವಿಧಾನಸಭೆಯಲ್ಲೂ ನನ್ನನ್ನು ಮಾತನಾಡಲು ಬಿಡದೆ ಅಡ್ಡಿಪಡಿಸಿದ್ದಾರೆ. ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರು ಕೈಬಿಟ್ಟ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನನ್ನ ತೇಜೋವಧಿ ಮಾಡಲು ಯತ್ನ ಮಾಡುತ್ತಿದ್ದಾರೆ. ಇಂತಹ ಬೆದರಿಕೆಗಳಿಗೆ ನಾನು ಹೆದರುವುದಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಪಕ್ಷ ಬದಲಿಸಿದ್ದೇನೆಯೇ ಹೊರತು ಜೆಡಿಎಸ್ ಮುಖಂಡರಂತೆ ಬಿಜೆಪಿಯವರ ಜೊತೆ ಸೇರಿ ಕುಣಿತಾ ಇಲ್ಲ. ನನ್ನ ಮೇಲೆ ಸುಳ್ಳು ಆರೋಪ ಮಾಡುವವರಿಗೆ ಕಾರ್ಯಕರ್ತರು ತಕ್ಕ ಉತ್ತರ ಕೊಡಬೇಕು. ಸತ್ಯ ಇದ್ರೆ ಸಾಬೀತುಪಡಿಸಿ ಅಂತ ಸವಾಲು ಹಾಕಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕಾಂಗ್ರೆಸ್ ಮುಖಂಡರು ಶಾಸಕರ ಕಾರ್ಯವೈಖರಿಯನ್ನ ಶ್ಲಾಘಿಸಿ ಅವರ ಅಭಿವೃದ್ಧಿ ಪದಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ. ಸುಮಾರು 30 ಕೋಟಿ ಹಣ ಈ ಲೈನು, ಕಂಬ, ಕೇಬಲ್ ಹಾಕೋದಕ್ಕೆ ಮಂಜೂರು ಮಾಡಿಸ್ಕೊಂಡು ಬಂದಿದ್ದೆ. ಆ ಗುತ್ತಿಗೆದಾರ ಬಂದು ನನ್ನನ್ನು ಪೂಜೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. 5,000 ರೂಪಾಯಿ ಕೊಟ್ಟಕ್ಕೆ ಪೂಜೆಗೆ ಹೋಗ್ತಾರೆ, 5 ಲಕ್ಷ ಕೊಟ್ಟಕ್ಕೆ. ಅಷ್ಟು ಹಣ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಹೋಗಿ ಪೂಜೆ ಮಾಡುವಾಗ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲಪ್ಪ ಅಂತ ಹೇಳಿ ಅಲ್ಲೇ ಒಂದು 4 ಜನ ಕೂತ್ಕೊಂಡು ಅವತ್ತು ಹಿಂಗೆ ಒಂದು ಸ್ಟೇಜ್ ಹಾಕಿದ್ರು. ಯಾರ್ಯಾರು ಬಂದ್ರು ಅದರಲ್ಲಿ ಪಕ್ಷಪಾತವಾಗಿ ಯಾರಿದ್ರು ಯಾರು ಬಿಟ್ಟರೋ ಗೊತ್ತಿಲ್ಲ. ಆದ್ರೆ ಆ ಅಧಿಕಾರಿಗಳಿಗೆಲ್ಲ ಕೊಟ್ಟಿರ್ತಕ್ಕಂಥ ಹಿಂಸೆ, ಹೆಂಗ್ರಿ ನೀವು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ರಿ, ಮಾಜಿ ಆದವ್ರನ್ನೆಲ್ಲ ಹೆಂಗ್ರಿ ಕುರ್ಚಿನಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹಿಂಸೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಪ್ರೋಟೋಕಾಲ್ ಕಾರ್ಯಕ್ರಮ ಅಲ್ಲ. ಗುತ್ತಿಗೆದಾರರು ವಿಘ್ನೇಶ್ವರನ ಪೂಜೆಗೆ ಒಂದು ಶಾಸ್ತ್ರೋಕ್ತವಾಗಿ ಕೆಲಸನ ಪ್ರಾರಂಭ ಮಾಡಲಿ ಅಂತ ಹೇಳಿ ಈ ಸಭೆ ಇಲ್ಲಿ ಸೇರಿರ್ತಕ್ಕಂಥದ್ದು. ಆದರೆ ನೀವು ಅತಿ ಹೆಚ್ಚಿನ ಸಂಖ್ಯೆನಲ್ಲೇ ಬಂದುಬಿಟ್ಟಿದ್ದೀರಿ. ಇದು ಕೆಲವರಿಗೆ ಕಸಿವಿಸಿ ಹೆಂಗಪ್ಪ ತಡ್ಕೊಳ್ಳೋದು ಅಂತೇಳಿ ಮಾತನಾಡ್ತಾರೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಈಗ ಏನಾಗಿದೆ ಅಂದರೆ ಇಲ್ಲಿ ಅರಸೀಕೆರೆ ಅಭಿವೃದ್ಧಿ ಆಗಬಾರದು. ಅಭಿವೃದ್ಧಿ ಆದರೆ ಕೆಲವು ಜನಗಳ ಆಸೆ ಈಡೇರಲ್ಲ. ಅದಕ್ಕೋಸ್ಕರ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಎಲ್ಲಿ ನೋಡಿದ್ರು ಇದ್ರ ಬಗ್ಗೆ ನನಗೆ ಗೊತ್ತು, ನಾನು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನನಗೆ ಗೊತ್ತು. ಆ ತೊಂದರೆನ ಸಿಗುತ್ತೆ, ಆ ತೊಂದರೆ ನಾನು ಏನು ಅನುಭವಿಸ್ತಾ ಇದ್ದೀನಿ ಅದು ಆ ಭಗವಂತನೇ ನನಗೆ ಗೊತ್ತು. ನಾನು ಬಾಯಿ ಬಿಟ್ಟು ಹೇಳ್ತಿರಲ್ಲ, ನುಂಗವಷ್ಟು ನುಂಗ್ತೀನಿ. ತಾಳ್ಮೆ ಮೀರಿದಾಗ ನುಂಗಕ್ಕಾಗಲ್ಲ, ಆಗದೇ ಇಲ್ಲ. ಆದ್ರಿಂದ ಎಲ್ಲ ಕಡೆ ಇವತ್ತು ಅಂತ ಕೋರ್ಟ್ ಕಟ್ಟಿ ಎಷ್ಟು ದಿವಸ ಆಯ್ತು. ಅದು ಪ್ರಾರಂಭೋತ್ಸವ ಆಗಲಿಕ್ಕೆ ಏನು ಅಡಚಣೆ ಇದೆ ಅಂತ ನಿಮಗೆ ಗೊತ್ತಾ? ಯಾವ ಥರ ನಡೀತಾ ಇದೆ ಅಂತ ಗೊತ್ತಾ ನಿಮಗೆ? ಅದು ಹೇಳಕ್ಕಾಗೋದಿಲ್ಲ, ನ್ಯಾಯಾಲಯ. ನಾನು ಮಾತನಾಡಲ್ಲ. ಯಾವುದೇ ಒಂದು ಕೆಲಸ ನಾನು ಮಾಡಿದ್ದನ್ನು ಹೇಳ್ಕಿನಕ್ಕೆ ಹೋದ್ರೆ ಅದಕ್ಕೆ 22 ಸಂಧಿ ಹುಡುಕ್ತಾರೆ, 22 ಇದು ಮಾಡ್ತಾರೆ. ಅರಸೀಕೆರೆಗೆ ಏನು ಬರ್ಕೊಡ್ಲಿ. ಅರಸೀಕೆರೆ 80 ವರ್ಷದ ರಾಜಕಾರಣದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದಲ್ಲಿ ಏನಾಗಿತ್ತು? ಬರಬೇಕಾದವೆಲ್ಲ ಬಂದಿದ್ವಾ? ಒಂದು ತಾಲೂಕು ಕೇಂದ್ರ ಹಾಸನ ಜಿಲ್ಲೆಯಲ್ಲಿ, ಹಾಸನವನ್ನು ಬಿಟ್ರೆ ಹೈಯೆಸ್ಟ್ ಟ್ಯಾಕ್ಸ್ ಅನ್ನು ನಾವು ಕಟ್ತಾ ಇದ್ದೀವಿ. ಅರಸೀಕೆರೆ ಟ್ಯಾಕ್ಸ್ ಪೇಯರ್ಸ್ ನಾವು ಅರಸೀಕೆರೆ. ಇದು ವಾಣಿಜ್ಯ ಕೇಂದ್ರ ಅಂತ ಹೇಳಿ ಹೆಸರು ತಗಬೇಕು. ಆದ್ರೆ ಇಲ್ಲಿ ಬರ್ಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಿದ್ಮೇಲೆ ನಮಗೆ ಬರಬೇಕಾದವೆಲ್ಲ ಇದನ್ನೇ ಕೇಳಿ ನಾನು ವಿಧಾನಸೌಧದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ನಮ್ಮ ಹಕ್ಕು,
ನಮಗೆ ಕೊಡಿ ಅಂತೇಳಿ ಕೇಳಿ ನಾನು ವಾದವನ್ನು ಮಂಡನೆ ಮಾಡಿ ಅಧಿಕಾರಿಗಳ ಹತ್ರ ಹೋದಾಗಲೂ ಮಂಡನೆ ಮಾಡಿ ನಾವು ತರ್ತೀವಿ. ಅದನ್ನ ಸಹಿಸಕ್ಕಾಗೋದಿಲ್ಲ. ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ಬಿಟ್ರೆ ಏನಪ್ಪ ಇನ್ನು ಮುಂದೆ ನಮ್ಮ ಭವಿಷ್ಯಗಳೇನು ಅಂತಕ್ಕಂಥದ್ದನ್ನ ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಆದ್ರೆ ಜನ ಇಲ್ಲಿ ಅನುಭವಿಸ್ತಾ ಇರೋಂಥ ಕಷ್ಟ ಮುಂದೆ ಮತ್ತೂ ಗಲಾಟೆ ಮಾಡಿದಾಗ ನಮ್ ಕಡೆ ಇನ್ನೂ ಹೇಳ್ತಾರೆ ಹಿಂಗ ಆಡಿದ್ರೆ ನಮ್ ಕಡೆ ನಾಯಿ ಆಡಿದಂಗೆ ಆಡ್ತೀಯ ಅಂತಾರೆ. ಅಂದ್ರೆ ಏನ್ ತಪ್ಪು? ಯಾವ ಪದ? ಯಾಕೆ ಅಲ್ಲಿ ಅವರು ಏನ್ ಬೇಕಾದ್ರು ಕಳ್ಳ, ಕೊಪ್ಪರಿ ಕಳ್ಳ, ಅಂತ ಕಳ್ಳ, ಇದು ಏನ್ ಬೇಕಾದ್ರೂ ಕೂಗ್ಬೋದು, ಅವ್ರಿಗೆ ಮಾತ್ರ ಇದಿಲ್ವಾ? ಇದೈತಾ? ನಾವು ಮಾತಾಡಿದ್ ಮಾತ್ರ ತಪ್ಪು. ನಮ್ಮ ಅರುಣ್ ಕುಮಾರ್ ಅವರು ಇವರೆಲ್ಲ ಹೇಳೋದು ಹೆದರಬೇಡಿ. ಯಾಕೆ ಅದನ್ನ? ಈ ಕ್ಷೇತ್ರದ ಜನಕ್ಕೆ ನನ್ನ ಇನ್ನು 2.5 ವರ್ಷಗಳ ಕಾಲ ನನ್ನ ಋಣ ಇದೆ. ಯಾರು ನನ್ನನ್ನ ಇದು ಮಾಡ್ತೀನಿ ಅಂದ್ರು ನಾನು ಹೆದರೋ ಅಂತನಲ್ಲ. ನಾನು ಈ ಕ್ಷೇತ್ರಕ್ಕೆ ಏನ್ ಮಾಡಬೇಕು ಅಂತ ಹೇಳಿದಿನೋ ಅದನ್ನ ನಾನು ಮಾಡಿಯೇ ತೀರ್ತೀನಿ. ಆದ್ರೆ ನೀವು ಅವರು ರಾತ್ರಿ ಒಬ್ಬ ಆಕೆನ ಯಾರೋ ಒಬ್ಬ ಕುಡ್ಕೊಂಡು ಆಕೆನೊಬ್ಬ ನನಗೆ ಆಗ್ದವನ್ನ ಹಾಕಿಸ್ತಾರೆ. ಏನಂತ ಆಕ್ಷೇನೆ ಎಂತಂದು ಆಯ್ತು ಕುಡ್ದು ನಮ್ಮ ಓಡಾಡ್ತಾನೆ. ಆಮೇಲೆ ಅವ್ನು ಯಾರೋ ಒಬ್ಬ ಮತ್ತೆ ನನಗೆ ಇದು ಗೊತ್ತೇ ಇಲ್ಲ, ಹಿಂಗೆ ಅವ್ನು ಇವ್ನು ಕಮಿಟ್ ಮಾಡಿದ್ರೆ ಇವನು ಅವನಿಗೆ ಕಮಿಟ್ ಮಾಡ್ತಾನೆ ಅಂತ. ಆಮೇಲೆ ಇವನು ಅದೇಂತನೋ ಇವನು ಅದೇನೇನೋ ಹಾಕ್ತ ಇವನು ಒಬ್ಬ, ಇನ್ನೊಬ್ಬ ಅದಕ್ಕೆ ಸಿಟ್ಟೆತ್ತಿ ಎಷ್ಟ ಕುಡಿಯೋದು ನೀನು ಕುಡಿದು ಏನನ್ನ ಇದು ಮಾಡ್ತೀಯ ಅಂತ ಇನ್ನೊಬ್ಬ ಹಾಕ್ತ. ಆಮೇಲೆ ನಾನು 12 ಗಂಟೆ ರಾತ್ರಿ ಬರ್ತಾ ಇದ್ದೀನಿ ಇದರಿಂದ ದೊಡ್ಡಮೇಟಿ ಕುಡಿಕೆಯಿಂದ ಒಂದು ಗೃಹ ಪ್ರವೇಶ ಮುಗಿಸಿ ಹಂಗ್ ಬೈತಾವೆ. ಆವಾಗ ಗೊತ್ತಾತ್ ನನಗೆ ಏನ್ರೆ ಅಂತ ಹೇಳಿ ನಮ್ಮ ಪಿಎಗಳನ್ನು ಇವ್ರನ್ನ ಕೇಳಿದೆ, ಇದು ಹಿಂಗೆ ಅಂದ್ರೆ ನನಗೆ ಅದು ಗೊತ್ತಿಲ್ಲ. ಇದು ನನ್ನ ಹತ್ರ ಇದ್ದದ್ದು ಕೀಪ್ಯಾಡು. ಈಗ ನಾನು ಅದೆಂಥದನ್ನ ತಗೊಂಡು ಹಿಂಗೆ ಬಂದ್ ಕಾಲು ಹಿಂಗೆ ಅಂದ್ಬಿಟ್ಟು ಅಲೋ ಅನ್ನೋದೊಂದು ಬಿಟ್ರೆ ಮತ್ತೆ ಕಿರಿ ಮಾಡಕ್ ನನಗೆ ಗೊತ್ತಿಲ್ಲ. ಇಲ್ಲಿ ಎದ್ದು ಕೂತಿದ್ದೆ. ಆಮೇಲೆ ನಾನು ನೆನ್ನೆಲ್ಲ ವಿಚಾರಣೆ ಮಾಡಿದಾಗ ಹೇಳ್ತಾರೆ ಅವರು, ಇದು ಫೇಸ್ಬುಕ್ ಅದೆಂತದ ಗ್ರಾಮು, ಅದು ಗ್ರಾಮು, ಇದು ಗ್ರಾಮು ಅಂತ ಆಗ ಹೇಳಿರು. ಅದಕ್ಕೆ ನಾನು ಏನ್ ಮಾಡ್ಬೇಕ್ರಪ್ಪ, ಇದಕ್ಕೆ ನಾವು ಉತ್ತರ ಕೊಡದೆ. ನಮ್ಮವರಂತೂ ಸೌಮ್ಯ ಸ್ವಭಾವದವರು ಇಲ್ಲ, ನೀವ್ ಯಾರು ಕೊಡಲ್ಲ. ನಾನು ನೋಡ್ತಾ ಇದ್ದೀನಿ, ನೀವ್ ಯಾರು ಡಿಪೆಂಡ್ ಮಾಡಲ್ಲ. ಏನ್ ತಪ್ಪಿದೆ? ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ವಾಮಗೋಚರವಾಗಿ ಶಿವಲಿಂಗೇಗೌಡನ ನಿಂದನೆ ಮಾಡಿದಾಗ ಅವನು ಬಳಸಿರ್ತಕ್ಕಂಥ ಗ್ರಾಮೀಣ ಸೊಗಡಿನ ಭಾಷೆ ನಿಜ ಇದೆ, ನಿಮಗೆ ಇದಿರ್ಬೇಕಂತಕ್ಕಂಥದ್ದನ್ನು ನೀವು ಯಾರು ಸಮರ್ಥನೆ ಮಾಡಲ್ಲ, ಯಾರು ಮಾಡಲ್ಲ. ನಮ್ಮ ನಾಯಕರುಗಳು ಮಾಡಲ್ಲ, ನೀವು ಮಾಡಲ್ಲ, ಯಾರು ಮಾಡಲ್ಲ. ನಮ್ಮಲ್ಲಿ ಇವರು ಮಾಡಲ್ಲ. ಯಾತಕ್ಕೆ ಅವರು ನಾನು ಬೇಡ ಅಂತ ಹೇಳಕ್ಕಲ್ಲ, ಬೇಡ ಅನ್ನಕ್ಕೆ ನಾನು ಬೇಡ ಅಂತದ್ದೆ, ಸಂಘರ್ಷ ಬೇಡ ಅಂತ ಹೇಳ್ತಾ ಇದ್ದೆ. ಅವ್ರ ಸಂಘರ್ಷಕ್ಕಿಳಿದಾಗ ಏನ್ರಿ ಮಾಡೋದು? ನಾನು ಇಲ್ಲ ಇನ್ನು ಮುಂದೆ ಬೈಯಲ್ಲ, ಇನ್ನ ಬೈಯಲ್ಲ. ಈ ಸಂಘರ್ಷ ಇವ್ರ ಕಾಲದಲ್ಲ ಇಲ್ಲ. ನೀವೊಬ್ಬ ಶಾಸಕ ಇದ್ದಾಗ ಮಾಡಿಸಿದ್ದನ್ನು ಇನ್ಯಾರು ಬಂದು ಮಾಡಿಸಕ್ಕಾಗುತ್ತೆ? ಅದಕ್ಕೊಂದು ಕಾಮಿಟ್ಟು. ಆ ಕಾಮಿಟ್ ಹಾಕಿದ್ರೆ ಅದ್ರ ವಿರುದ್ಧ ಕಾಮಿಟ್ ನಮ್ಮರು ಹಾಕಲ್ಲ. ನಮ್ಮರೆಲ್ಲ ಬಹಳ ಗೌರವಸ್ಥರು ಪಾಪ, ಬಹಳ ಇವರು. ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ ಬರೋದಿಲ್ಲ. ನಮ್ಮ ಅರುಣ್ ಕುಮಾರ್ ಅವರು ಯಾರನ್ನಾರು ಗಲಾಟೆ ನೀತಿಗಳಿಂದ ಇರ್ತಾರ ಅವ್ರಿಗೆ ಸಾಧ್ಯ. ಅದು ಅವ್ರ ಬೆಳವಣಿಗೆಯಲ್ಲಿ ಬೆಳೆದು ಬಂದಿಲ್ಲ. ಅವ್ರ ಸ್ವಭಾವನೆ ಬೇರೆ, ನಮ್ಮ ಸ್ವಭಾವನೆ ಬೇರೆ. ಈ ರೀತಿ ನಡೀತಾ ಇರ್ತಕ್ಕಂಥ ಈ ರಾಜಕೀಯ ರಂಗದಲ್ಲಿ ನಾನು ಪಕ್ಷ ಬಿಟ್ಟು ಹೋದೆ. ನಿಜ. ಯಾತಕ್ಕೆ ಬಿಟ್ಟೆ ಪಕ್ಷನ? ಯಾತಕ್ಕೆ ಬಿಟ್ಟೆ? ನಾನು ಒಂದೇ ಒಂದು ಬೇಡಿಕೆನ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದೆ. ಅರಸೀಕೆರೆ ತಾಲೂಕಿಗೆ ಒಂದು MLC ಕೊಡಿ. ಒಪ್ಕೊಂಡು, ಇಲ್ಲ ಯಾರೂ ಆಗಿಲ್ಲ ಸ್ವತಂತ್ರ ಭಾರತದಲ್ಲಿ, ಒಂದು MLCನ ಕೊಡೋಣ. ಈ ಸಾರಿ ಲೋಕಲ್ ಬಾಡಿ ಸೀಟ್ನ ನಮಗೆ ಕೊಡಿ, ನಾವು ಗೆದ್ಕತೀವಿ, ಕೊಡ್ತೀವಿ ಅಂತ ಹೇಳಿ ಕೊಡ್ಲಿಲ್ಲ. ಬಹಿರಂಗ ಸಭೆಯಲ್ಲಿ ಹೇಳಿ ಬಂದಲ್ಲ, ಇದನ್ನು ಕದ್ದು ಮುಚ್ಚಿ ಹೋಯ್ದಿನ ನಾನು. ಈ ಸಾರಿ ನಿಮ್ಗೆ ವೋಟ್ ಹಾಕೋದು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅರುಣ್ ಕುಮಾರ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಸಮೀವುಲ್ಲಾ, ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಧರ್ಮಶೇಖರ್, ಕೆಪಿಸಿಸಿ ಸದಸ್ಯ ಶಶಿಧರ್, ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಗೌಸ್ ಖಾನ್, ನಗರಸಭೆಯ ಮಾಜಿ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಹಾಗೂ ಗುತ್ತಿಗೆದಾರರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಹಾಸನ, AG ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.